ಹಾಯ್ ಹಲೋ ನಮಸ್ತೆ. ಕ್ಯಾಪ್ಷನ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಾಕ್ ಫ್ರೂಟ್ ಸೀಡ್ಸಿಂದ ಲಡ್ಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಹಾಗೂ ಹೆಲ್ತಿಗೂ ತುಂಬ ಒಳ್ಳೆಯದು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನೋಡೋಣ ಇದರ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ. ಜಾಕ್ ಫ್ರೂಟ್ ಸೀಡ್ಸ್ 1 ಕಪ್ಪು, ಹಾಗೆ ಶೇಂಗಾ 1 ಕಪ್ಪು, ಬೆಲ್ಲ 1 ಕಪ್ಪು, 2ರಿಂದ 3 ಏಲಕ್ಕಿ, ಉತ್ತುತ್ತೆ ಮತ್ತು ಕೊಬ್ಬರಿ. ಇದರ ಮಾಡುವ ವಿಧಾನ ತುಂಬ ಸಿಂಪಲ್ ಆಗಿದೆ, ಹಾಗೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಟು ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಜಾಕ್ ಫ್ರೂಟ್ ಸೀಡ್ಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಜಾಕ್ ಫ್ರೂಟ್ ಸೀಡ್ಸಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಹಾಗೆ ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಎ ಕೂಡ ಇರುತ್ತೆ. ಇದರಲ್ಲಿ ಮಿನರಲ್ಸ್ ಕೂಡ ಇರುತ್ತೆ, ಇನ್ಕ್ಲೂಡಿಂಗ್ ಐರನ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್. ಹಾಗೆ ಶೇಂಗಾವನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಸ್ಪೂನ್ ತುಪ್ಪವನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ತಗೊಳ್ಬೋದು, ಬೇಡದೇ ಇದ್ದರೆ ಇಲ್ಲ. ನಾನು ತುಪ್ಪದೊಟ್ಟಿಗೆ 1 ಕಪ್ ಕೊಬ್ಬರಿಯನ್ನು ಹಾಕಿ ಹುರ್ಕೊಂಡಿದ್ದೀನಿ. ತುಪ್ಪ ಇಲ್ಲದೇ ಹಾಗೇ ಕೊಬ್ಬರಿಯನ್ನು ಕೂಡ ಹುರ್ಕೊಳ್ಬೋದು. ಇಷ್ಟು ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈಗ ಇದಾಗಿದೆ. ನಂತರ ಹುರಿದುಕೊಂಡಿರೋ ಶೇಂಗಾವನ್ನು ಈ ರೀತಿ ಸಿಪ್ಪೆ ತೆಗೆದುಕೊಳ್ಬೇಕು. ಹಾಗೆ ಹುರಿದುಕೊಂಡಿರೋ ಜಾಕ್ ಫ್ರೂಟ್ ಸೀಡ್ಸಿನ ಸಿಪ್ಪೆನೂ ಕೂಡ ನೀಟಾಗಿ ತೆಕ್ಕೊಳ್ಬೇಕು. ಈ ರೀತಿ ತೆಕ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾವು ತಗೊಂಡಿರುವಂಥ ಎಲ್ಲ ಐಟಮ್ಸನ್ನು ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಇದು ರೆಡಿ ಇದೆ. ನಂತರ ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಉಂಡೆ ಆಕಾರದಲ್ಲಿ ಮಾಡಿದರೆ ಲಡ್ಡು ರೆಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಹೇಳೋದನ್ನು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.